ಪಿಜ್ಜಾ ತಿನ್ಬೇಕು ಅಂತ ಆಸೆ ಆದ್ರೆ ಮನೆಯಲ್ಲೇ ಸಿಂಪಲ್ ಆಗಿ ಪಿಜ್ಜಾ ಹೇಗ್ ಮಾಡೋದ್ ನೋಡೋಣ. ಪಿಜ್ಜಾ ಬೇಸ್ ಮಾಡೋದ್ ಗೊತ್ತಾದ್ರೆ ಪಿಜ್ಜಾಗೆ ಯಾವುದೇ ಟಾಪಿಂಗ್ಸ್ ಹಾಕೊಂಡು ತುಂಬಾ ರುಚಿಯಾದ ಪಿಜ್ಜಾ ಮನೆಯಲ್ಲಿ ಮಾಡ್ಕೋಬಹುದು. ತುಂಬಾ ಮುಖ್ಯವಾಗಿರೋ ಪಿಜ್ಜಾ ಬೇಸ್ ಹೇಗ್ ಮಾಡೋದ್ ನೋಡೋಣ. ಬೌಲ್ಗೆ 1 ಚಮಚ ಸಕ್ಕರೆ, ಸ್ವಲ್ಪ ಬಿಸಿಯಾದ ನೀರನ್ನ ಹಾಕಿ 1.5 ಚಮಚ ಡ್ರೈ ಈಸ್ಟ್ ಅನ್ನ ಹಾಕೋಬೇಕು. ನೀರು ತುಂಬಾ ಬಿಸಿಯಾಗಿರಬಾರ್ದು. ಮಿಕ್ಸ್ ಮಾಡಿ 5 ನಿಮಿಷ ಬಿಟ್ರೆ ನೊರೆ ನೊರೆ ತರ ಬಂದಿರುತ್ತೆ. ಈ ತರ ಆದ್ರೆ ಈಸ್ಟ್ ಆಕ್ಟಿವೇಟ್ ಆಗಿದೆ. ಇದನ್ನ ಒಂದು ಬೌಲ್ಗೆ ಹಾಕಿ 1 ಕಪ್ ಅಷ್ಟು ಗೋಧಿ ಹಿಟ್ಟು, 1 ಕಪ್ ಮೈದಾ ಹಿಟ್ಟನ್ನ ಹಾಕಿ ಜರಡಿ ಇಟ್ಕೊಂಡಿದ್ದೀನಿ. ರುಚಿಗೆ ಸ್ವಲ್ಪ ಉಪ್ಪು, 3 ರಿಂದ 4 ಸ್ಪೂನ್ ಎಣ್ಣೆ ಹಾಕಿ ಸ್ವಲ್ಪ ನೀರನ್ನ ಹಾಕಿ ಚಪಾತಿ ಹಿಟ್ಟಿನ ಅದಕ್ಕೆ ಸಾಫ್ಟ್ ಡೋ ಕಲ್ಸ್ಕೋಬೇಕು. ಈ ಹಿಟ್ಟನ್ನ ಕುಕ್ಕರ್ ಅಲ್ಲಿ ಹಾಕಿ ಗಾಳಿ ಆಡದೆ ಇರೋ ಹಾಗೆ 3 ರಿಂದ 4 ಗಂಟೆ ಬಿಟ್ರೆ ಈ ತರ ಚೆನ್ನಾಗಿ ಡಬಲ್ ಆಗಿರುತ್ತೆ. ಇದನ್ನ 5 ನಿಮಿಷ ಚೆನ್ನಾಗಿ ನಾದ್ಕೊಂಡು 2 ಪೋರ್ಷನ್ ಮಾಡ್ಕೊಂಡಿದೀನಿ. ಇದರಲ್ಲಿ 2 ದೊಡ್ಡ ಸೈಜ್ ಪಿಜ್ಜಾ ಆಗುತ್ತೆ. ಥಿನ್ ಕ್ರಸ್ಟ್ ಪಿಜ್ಜಾ ಮಾಡ್ತಿರೋದ್ರಿಂದ ನಾನು ಇದನ್ನ ತೆಳ್ಳಗೆ ಲಟ್ಟಿಸ್ಕೊಂಡಿದೀನಿ. ಟಾಪಿಂಗ್ಸ್ ಗೆ ಈರುಳ್ಳಿ, ಟೊಮೆಟೊ, ಕ್ಯಾಪ್ಸಿಕಮ್, ಆಲಿವ್ಸ್, ಪನೀರ್ಗೆ ಸ್ವಲ್ಪ ಖಾರದ ಪುಡಿ, ಉಪ್ಪನ್ನ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದೀನಿ. ಪಿಜ್ಜಾ ಬೇಸ್ ನ ತವಾ ಮೇಲೆ ಹಾಕಿ ಫೋರ್ಕ್ ಇಂದ ಚುಚ್ಚಿ ನಂತರ ಪಿಜ್ಜಾ ಸಾಸ್ ನ ಹಾಕಿ ಸ್ಪ್ರೆಡ್ ಮಾಡಿ ಮೇಲೆ ತುರಿದಿರುವಂತಹ ಚೀಸ್ ಅನ್ನ ಹಾಕಿ ಸ್ಪ್ರೆಡ್ ಮಾಡಿ ನಿಮಗೆ ಬೇಕಾಗಿರುವಂತಹ ಟಾಪಿಂಗ್ಸ್ ನ ಇಟ್ಕೊಳ್ಳಿ. ಈ ತರ ನೀಟ್ ಆಗಿ ಡೆಕೋರೇಟ್ ಮಾಡ್ಕೊಂಡು ಆಲಿವ್ಸ್ ಹಾಕಿ ಸ್ವಲ್ಪ ಮತ್ತೆ ಚೀಸ್ ಹಾಕೊಂಡು ಆರೆಗನೋ ಸ್ಪ್ರಿಂಕಲ್ ಮಾಡಿ ಪನೀರನ್ನ ಇಟ್ಟು 5 ನಿಮಿಷ ಮುಚ್ಚಳ ಮುಚ್ಚಿ ಇದನ್ನ ಬೇಕ್ ಮಾಡಿ. ಮೀಡಿಯಂ ಉರಿನಲ್ಲಿ ಚೆನ್ನಾಗಿ ಬೇಕ್ ಮಾಡ್ಕೊಂಡ್ರೆ ರುಚಿಯಾದ ಪಿಜ್ಜಾ ರೆಡಿ ಆಯ್ತು. ಮನೆಯಲ್ಲೇ ಮಾಡ್ಕೊಂಡ್ರೆ ಅದ್ಭುತವಾಗಿರುತ್ತೆ.